ಹೇಳ್ರಿ ಸರ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಅಗಸ್ತ್ಯ ಅಂತ ಹೇಳಿದ್ರೆ, ಆಮೇಲೆ ಇವರು ಸುವರ್ತ ನಮ್ಮ ಸಿನಿಮಾ ನಟಿ. ಕನ್ನಡ ಸಿನಿಮಾ ಜೊತೆಯಾಗಿ ಹಿತವಾಗಿ ಅಂತ ಹೇಳೋದು ಒಂದು ಸಿನಿಮಾ ನಾವು ನಿರ್ಮಾಣ ಮಾಡಿದ್ದೇವೆ ರೀ. ಅದು 2025 ಸೆಪ್ಟೆಂಬರ್ 19ರಂದು ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆ ಆಗತ್ತೈತಿ. ಅದೇ ರೀತಿ ಅಂಕ್ಲಿ ಒಳಗೂ ಬಿಡುಗಡೆ ಆಗತ್ತೈತಿ. ಸೊ ದಯವಿಟ್ಟು ಎಲ್ಲರೂ ನಮ್ಮ ಊರಿನವರಾಗಿರ್ಬೋದು ಅಥವಾ ನಮ್ಮ ಕಡೆ ಉತ್ತರ ಕರ್ನಾಟಕದವರು ದಯವಿಟ್ಟು ಹೋಗಿ ಸಿನಿಮಾ ನೋಡ್ರಿ. ನೀವು ಸಿನಿಮಾ ನೋಡೋದ್ರಿಂದ ನಮಗೆ ಬಹಳ ಹೆಲ್ಪ್ ಆಗ್ತೈತಿ. ಇಲ್ಲಿ ಮಂದಿಗೆ ಏನಂತಂದ್ರೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕಲಾವಿದರನ್ನ ಬೆಳೆಸೋ ಗುಣ ಐತಿ. ಆದ್ರೆ ಇವಾಗಿನ ಪರಿಸ್ಥಿತಿಗೆ ಹೆಂಗಾಗೈತೆ ಅಂತಂದ್ರೆ ಕಲಾವಿದ್ರಿಗೆ ನೆಲೆ ಸಿಗಬೇಕಾಗೈತಿ. ಅದನ್ನು ನೀವು ಮತ್ತೆ ಮಾಡಿಕೊಡ್ಬೇಕು. ಅದಕ್ಕೆ ನಾವು ನಿಮ್ಮ ಹತ್ರ ಬಿಟ್ಕೊಳ್ಳೋದು ಏನಂತಂದ್ರೆ, ನಮಗೆ ನೀವು ಸಿನಿಮಾ ಹೋಗಿ ನೋಡೋದ್ರಿಂದ ನಮ್ಮನ್ನ 4 ಜನ ಗುರುತಿಸ್ಕೊಂಡು ನಮಗೊಂದು ಕೆಲಸ ಸಿಗ್ತೈತಿ. ಸೊ ದಯವಿಟ್ಟು ನಮ್ಮ ಸಿನಿಮಾಗೆ ನೀವು ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡೇನಿ. ಅದೇ ರೀತಿ ಈ ಸಿನಿಮಾಗ AR ಕೃಷ್ಣ ಅಂತೇಳಿ ಡೈರೆಕ್ಷನ್ ಮಾಡಿದ್ದಾರೆ. ಆಮೇಲೆ ಅದ್ರ ಜೊತೆ ಮ್ಯೂಸಿಕ್ ಡೈರೆಕ್ಟರ್ ಜೈಪಾಲ್ ಅಂತೇಳಿ ಮ್ಯೂಸಿಕ್ ಮಾಡ್ಯಾರು. ಆಲ್ರೆಡಿ ಯೂಟ್ಯೂಬ್ ಒಳಗೆ 2 ಸಾಂಗ್ ಆಲ್ರೆಡಿ ರಿಲೀಸ್ ಆಗೈತೆ. ಟ್ರೈಲರ್ ಒಂದು ಇನ್ನೇನು 13ನೇ ತಾರೀಕು ಹುಬ್ಳಿ ಒಳಗೆ ಒಂದು ಇವೆಂಟ್ ಮುಖಾಂತರ ರಿಲೀಸ್ ಮಾಡತ್ತೀವಿ. ಅದ್ರ ಜೊತೆ ಮತ್ತು ಇನ್ನೇನು ಹೇಳ್ಬೋದು ಅಂದರೆ, ಬೆಳಗಾವಿ ಒಳಗೂ ಎಲ್ಲ ಥಿಯೇಟ್ರ್, ಆಲ್ಮೋಸ್ಟ್ ಕರ್ನಾಟಕದ್ನಾಗ ಎಷ್ಟು ಥಿಯೇಟ್ರು ಎಷ್ಟು ಸೆಂಟರ್ಸ್ ಅದಾವೆ ಅಲ್ಲೆಲ್ಲ ಸಿನಿಮಾ ರಿಲೀಸ್ ಮಾಡಿದ್ದೀವಿ. ಸಿನಿಮಾ ಬಹಳ ಭಾವನಾತ್ಮಕವಾಗಿ ತಂದೆ ಮಗನ ಬಾಂಧವ್ಯ ಜೊತೆಗೆ ಒಂದು ನಿಜವಾದ ಪ್ರೀತಿ ಬಗ್ಗೆ ಸಿನಿಮಾದೊಳಗೆ ಹೇಳ್ಕೊಟ್ಟೇವಿ. ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀವಿ. ದಯವಿಟ್ಟು ಸಪೋರ್ಟ್ ಮಾಡಿರಿ, ಹೊಸಬ್ರನ್ನ ಬೆಳೆಸ್ರಿ. ರಿಲೀಸ್ ಯಾವಾಗ ಸರ್? ಸೆಪ್ಟೆಂಬರ್ 19, 2020. ಗೆಸ್ಟ್ ಆಗಂತ ನಿಮ್ಗೆ ಇಡೀ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಮಾಡತ್ತೇವ್ರಿ. ನಾವು ಭಾಗೂರು ಟಾಕೀಸ್ ವತಿಯಿಂದ ನಾವು ರಿಲೀಸ್ ಮಾಡತ್ತೇವ್ರಿ. ಈ ಸಿನಿಮಾ ಒಂದು ಸುಮಾರು 35ರಿಂದ 40 ಥಿಯೇಟರ್ ರಿಲೀಸ್ ಮಾಡ್ತೀವಿ. ಈಗ ಕಲಾವಿದರೆಲ್ಲ ಉತ್ತರ ಕರ್ನಾಟಕದವರು 50% ಅದಾರ್ರಿ. ಆಮೇಲೆ ದಕ್ಷಿಣ ಕನ್ನಡದವರು 50% ಅದಾರ. ಅಂದ್ರೆ ಕಮರ್ಷಿಯಲ್ ಸಿನಿಮಾ ಬೇಸ್ಡ್ ಸಿನಿಮಾ ರೀ. ತಂದೆ ಮಗನ ಭಾವನಾತ್ಮಕ ಅಂತ ಹೇಳಿದ್ನಲ್ಲ, ಆ ಸಿನಿಮಾ ಮಾಡಿ. ಹಿರಿಯ ಕಲಾವಿದರು ಆನಂದ್ ನಿನಾಸಂ ಅಂತ ಹೇಳಂದ್ರೆ ಸುಮಾರು ಒಂದು 25ರಿಂದ 35 ಸಿನಿಮಾ ಮಾಡಿದ್ದಾರೆ. ಸೊ ಅವರು ಸಹ ಕಲಾವಿದರಾಗಿ ತುಂಬಾ ಸಿನಿಮಾ ಮಾಡ್ಯಾರ. ನನ್ನ ಸಿನಿಮಾ ಒಳಗೆ ಅವರು ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಜನರಿಗೆ ಏನು, ವೀಕ್ಷಕರಿಗೆ ಏನು ಹೇಳಬಯಸ್ತೀರ? ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ, ದಯವಿಟ್ಟು ಈ ಸಿನಿಮಾ ನೋಡ್ರಿ. ಸಿನಿಮಾ ನೋಡೋದ್ರಿಂದ ಬಹಳ ಮೌಲ್ಯಗಳು ಇದ್ರೊಳಗೆ ಇಟ್ಕೊಂಡಿವಿ. ಯಾಕಂತಂದ್ರೆ ಇವಾಗಿನ ಜನರೇಷನ್ ಸಿನಿಮಾ ನಾವು ಮಾಡಿಲ್ಲ, ನಾವು ಮಧ್ಯದಲ್ಲಿರೋ ಜನರೇಷನ್ ಸಿನಿಮಾ ಮಾಡಿದ್ದೇವೆ. ಮುಂಚೆ ಕಾಲದ್ದು ಇವಾಗಿಂದೆಲ್ಲ ಮಿಕ್ಸ್ ಮಾಡಿದ ಕೂಡಲೇ ಒಂದೇನು ಸಿನಿಮಾ ಹುಟ್ಟುತ್ತೈತೋ ಆ ಕೂಸನ್ನು ನಾವು ಇಟ್ಕೊಂಡಿದ್ದೀವಿ. ಅದಕ್ಕೆ ಸಿನಿಮಾ ನೋಡಬೇಕು ಅಂತ ಎದಕ್ಕೆ ಹೇಳ್ತೇನೆ ಅಂತಂದ್ರೆ, ಸಿನಿಮಾಗಳು ಆ್ಯಕ್ಚುಲಿ OTT ಥಿಯೇಟ್ರು ಭಾಳ ಆಗ್ಬಿಟ್ಟಾವ. ಸೊ ಈ ಸಮಯದೊಳಗೆ ಈ ಸಿನಿಮಾ ಈ ಥರ ಒಂದು ಕುಟುಂಬದ ಸಿನಿಮಾ ಬಂತಂದ್ರೆ, ಎಲ್ಲರೂ ಕುಟುಂಬದ ಸಮೇತ ಈ ಸಿನಿಮಾ ನೋಡಿದ್ರೆ ಅಂದ್ರೆ ನಿಮಗೂ ಕೆಲವೊಂದು ಮೌಲ್ಯಗಳು ಗೊತ್ತಾಗ್ತಾವ ಅದ್ರ ಬಗ್ಗೆ. ಯಾಕಂದ್ರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನೋದು ನನಗೂ ಏನಿಲ್ಲ. ನಮ್ಗೇನಂದ್ರೆ ಒಳ್ಳೆ ಸಿನಿಮಾ ಮಾಡಿದೀವಿ, ಬೇರೆಯವ್ರಿಗೆ ಹೆಂಗೆ ಸಪೋರ್ಟ್ ಸಿಗುತ್ತೋ ಹಂಗೆ ನಮಗೂ ಸಪೋರ್ಟ್ ಸಿಗ್ಲಿ ಅಂತ ಬೇಡ್ಕೊಳತ್ತೀವಿ. ಸಿನಿಮಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು, ಇಷ್ಟು ಹೇಳ್ಬೋದು. ಥಿಯೇಟರ್ OTT ಎರಡು ಕಡೆ ರಿಲೀಸ್ ಆಗೋದು? ಇಲ್ಲ ಸರ್, ಇದು ಫಸ್ಟ್ ಥಿಯೇಟರ್ ಒಳಗೆ ರಿಲೀಸ್ ಆಗ್ತೈತ್ರಿ, ಆಫ್ಟರ್ OTT ಒಳಗೆ ರಿಲೀಸ್ ಮಾಡ್ತೀವಿ ಸರ್. ಶೂಟಿಂಗ್ ಸರ್ 90% ಭಾಗ ಎಲ್ಲ ಬೆಳಗಾವಿ ಸುತ್ತಮುತ್ತಲಿನ ಪ್ರದೇಶದೊಳಗೆ ನಾವು ಶೂಟ್ ಮಾಡಿದ್ದೇವ್ರಿ. ಕಂಪ್ಲೀಟ್ ಉತ್ತರ ಕರ್ನಾಟಕದ ಒಳಗೆ 5 ಶೂಟ್ ಆಗಿರೋದ್ರಿ. ಒಂದು ಥರ ನೀವು ಸಿನಿಮಾ ನೋಡ್ಬೇಕಾದ್ರೆ ಮಲೆನಾಡಿನ ಒಂದು ಭಾವನೆ ವ್ಯಕ್ತವಾಗ್ತದೆ ಇಲ್ಲೇ, ಆ ಥರ ಶೂಟ್ ಮಾಡಿರ್ತೀವಿ ವಿಶ್ವಾಸ. ಅಗಸ್ತ್ಯ ಅಲ್ಲ. ಆಮೇಲೆ ಅದೊಂಥರ ಹೆಂಗಂತಂದ್ರೆ ಮುಂಚೆಯಿಂದನೂ ಬಂದಿರೋದು ಸಿನಿಮಾ. ಇವಾಗ ಬರ್ತಿದ್ದು ಶಾರ್ಟ್ ಮೂವಿ, ರೀಲ್ಸು, ಇವೆಲ್ಲ ಏನಂದ್ರೆ ದುಡ್ಡು ಮಾಡೋಗೋಸ್ಕರ. ಗೊತ್ತಾಗತ್ರಿ, ಬಜೆಟ್ ಇರಂಗಿಲ್ಲ, ಏನೂ ಇರಂಗಿಲ್ಲ, ಅದಕ್ಕೆ ನಾವು ಶಾರ್ಟ್ ಮೂವಿ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂತಾರೆ. ಚಿಕ್ಕ ಬಜೆಟ್ ಒಳಗೂ ಸಿನಿಮಾ ಮಾಡ್ಬೋದು, ದೊಡ್ಡ ಬಜೆಟ್ ಒಳಗೂ ಸಿನಿಮಾ ಮಾಡ್ಬೋದು. ಸ್ವಲ್ಪ ಸಿನಿಮಾ ಬಗ್ಗೆ ನಾವು ತಿಳ್ಕೊಬೇಕು. ಸಿನಿಮಾ ಅನ್ನೋದು ಒಂದು ಪ್ರದೇಶಕ್ಕೆ ಸೀಮಿತ ಅಲ್ಲ, ಸಿನಿಮಾ ಅನ್ನೋದು ಎಲ್ರಿಗೂ ಸೀಮಿತ ಆಗ್ತದ್ರಿ. ನಾವು ಕೂಡ ಕಲಾವಿದ್ರು ಹಾಕ್ಬೇಕಂತ ನಮಗೂ ಆಸೆ ಇರ್ತೈತಿ, ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ. ಬರೀ ನಾವು ಯೂಟ್ಯೂಬು ರೀಲ್ಸ್ ಮಾಡ್ಕೊಂತ ಹೋದ್ವಿ ಅಂತಂದ್ರೆ ನಾವು ನಮ್ಮ ಬೆಳವಣಿಗೆ ಯಾವಾಗ ಕಾಣೋದು? ಬರೀ ದುಡ್ಡುಗೋಸ್ಕರ ಬೆಳವಣಿಗೆ ಅಲ್ಲಲ್ರಿ. ಹೆಸರು ಮಾಡ್ಕೊಳ್ಳೋದು ಒಂದು ಬೆಳವಣಿಗೆ, ಒಳ್ಳೆ ಸಿನಿಮಾಗಳನ್ನ ನಾವು ಕೊಡ್ಬೇಕನ್ನೋದು ನಮ್ಮ ಬೆಳವಣಿಗೆ ರೀ. ಯಾಕಂದ್ರೆ ಸಮಾಜಕ್ಕೆ ಯಾವ ಪ್ರದೇಶದಿಂದ ಯಾವ ಕಡೆಯಿಂದ ವ್ಯಕ್ತಿ ಕೊಡ್ತಾನ ಅನ್ನೋದು ಮುಖ್ಯ ಅಲ್ಲ, ಸಮಾಜ ಏನು ತಿಳ್ಕೊಂತೈತಿ ಅನ್ನೋದು ನಮಗೆ ಮುಖ್ಯ. ಯಾವ ವ್ಯಕ್ತಿ ಆದರೂ ಕೊಡಲಿ, ಹೇಗಾದರೂ ಕೊಡಲಿ ಅನ್ನೋದು ನನ್ನ ಭಾವನೆ. ಅಂದ್ರೆ ನಾವು ಇವಾಗ ಏನೋ ನನ್ನ ಬೆಂಗಳೂರಿನಾಗ ಹುಟ್ಟಿ ಸಿನಿಮಾ ಮಾಡ್ತಿದ್ನಿ ಅಂತಂತಂದ್ರೆ ಕರೆಕ್ಟ್ ಅಂತ ಅಲ್ಲ.
ಅಥವಾ ನಾವು ಇಲ್ಲಿ ಹುಟ್ಟಿ ಮಾಡ್ತೀವಿ ಅಂತಂದ್ರೆ ಯಾವುದೋ ಪ್ರದೇಶನಾಗ ಇರ್ಬೋದು, ಎಲ್ಲೋ ಇರ್ಬೋದು, ನಮ್ಮ ಮನೆ ಒಳಗೆ ಇರ್ಬೋದು. ಸೊ ಆ ಥರ ವ್ಯಕ್ತಿಗೆ ಒಂದು ಫೀಲ್ ಇರ್ತದೆ, ನನಗೂ ಒಂದು ಸಿನಿಮಾ ಮಾಡಬೇಕು, ನಾನು ಒಂದು ಸಿನಿಮಾ ದೊಡ್ಡ ನಟ ಆಗಬೇಕು ಅಂತೇಳಂತಂದು. ಅದೇ ರೀತಿ ನಾವು ಕಲಾವಿದರ ಆಗಿದ್ದೀವಿ, ಸಿನಿಮಾ ಮಾಡಬೇಕು ಅನ್ನೋ ಹುಚ್ಚು ಕನಸನ್ನು ಇಟ್ಕೊಂಡು ಬಂದಿದ್ವಿ. ಈಗ ಅದನ್ನು ಸಾಧನೆ ಮಾಡ್ಕೊಂಡಿವಿ. ಸಾಧನೆ ಅನ್ನೋದಕ್ಕಿಂತ ಯಶಸ್ಸು ಪಡ್ಕೊಂಡೇವ್ರಿ. ಇನ್ನೇನು ಸೆಪ್ಟೆಂಬರ್ 19ಕ್ಕೆ ನಿಮ್ಗಳ ಸಪೋರ್ಟ್ ಮೇಲೆ ನಿಂತಿರೋದ್ರಿ ಎಲ್ಲ ಮೀಡಿಯಾದವರು ಎಲ್ಲರೂ. ನೀವೇನು ಸಪೋರ್ಟ್ ಕೊಡ್ತೀರಿ, ನಮ್ಮ ಜನ, ಈ ಕಡೆ ಜನ, ಅದ್ರ ಮೇಲೆ ನಿಂತಿರೋದು. ಈ ಸಿನಿಮಾ ಖಂಡಿತವಾಗ್ಲೂ ಮನೆ ಕುಟುಂಬದವ್ರ ಜೊತೆ ಹೋಗ್ರಿ, ತಲೆ ಎತ್ತಿ ನೋಡೋ ಸಿನಿಮಾ ಮಾಡೀನಿ, ತಲೆ ತಗ್ಸುವಂಥ ಸಿನಿಮಾ ಮಾಡಿಲ್ಲ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಈಗಾಗಲೇ ಫಿಲ್ಮ್ ಮಾಡಿರಿ ಸರ್. ಮುಂಚೆ ಒಂದು ಅಮಾಯಕರು ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೇನೆ ರೀ, ಒಂದು 2020ಕ್ಕೆ. ಅದಾದ್ಮೇಲೆ ಇದೊಂಥರ ಕತೆ ಅಂತೇಳಂತಂದು ಒಂದು ಮ್ಯೂಸಿಕ್ ವಿಡಿಯೋ ಆಲ್ಬಮ್ ಮಾಡಿದ್ದೇನೆ ರೀ. ಅದಕ್ಕೆ ಸ್ವಲ್ಪ ಚಲೋ ರೆಸ್ಪಾನ್ಸ್ ಸಿಗಂತಲೇ ಇನ್ನೂ ಅಪ್ಗ್ರೇಡ್ ಆಗ್ಬೇಕಲ್ರಿ, ಒಂದದ್ರಾಗೆ ಇರೋಕ್ಕಾಗಂಗಿಲ್ಲ. ಬೆಳವಣಿಗೆ ಬೆಳೀತಾ ಇರ್ಬೇಕನ್ನೋ ಕಾರಣಕ್ಕೆ ಒಂದು ಸಿನಿಮಾ ಮಾಡಿದೆ, ಎಲ್ರದ್ದು ಸಪೋರ್ಟ್ ಸಿಕ್ತು, ಸಿನಿಮಾ ಕೂಡ ಆಯಿತು. 3 ವರ್ಷ ಟೈಮ್ ತೊಗೊಂತು, ಬಟ್ ಭಾಳ ಅದ್ಭುತವಾಗಿ ಸಿನಿಮಾ ಚಿತ್ರೀಕರಣಗೊಂಡೈತ್ರಿ. ಅದಕ್ಕೆ ದಯವಿಟ್ಟು ನಾನು ಹೇಳೋದೇನಂತಂದ್ರೆ ವೀಕ್ಷಕರಿಗೂ ಎಲ್ರಿಗೂ ಸಿನಿಮಾನ ನೋಡ್ರಿ. ಈ ಸಿನಿಮಾ ನಿಮಗೆ ಎಲ್ರಿಗೂ ಇಷ್ಟ ಆಗ್ತೈತಿ. ಮನೆಗೆ ಎಲ್ಲರೂ ಕುಟುಂಬ ಸಮೇತರಾಗಿ ಈ ಸಿನಿಮಾ ನೋಡ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಎಷ್ಟು ಅಮೌಂಟ್ ಎಷ್ಟು ಇದು ಮಾಡಿದ್ರಿ? ಬಜೆಟ್ ಬಂದು ಹೆಂಗಂದ್ರೆ ಅವಾಗಿನ ಟೈಮ್ಗೆ ಏನು ಖರ್ಚಾಗೈತಿ ನಾವು ಮಾಡ್ಕೊಂಡು ಹೋಗಿದ್ದೀವಿ. ಆದರೆ ಇಷ್ಟ ಅಂತ ಹೇಳಕ್ ಬರಂಗಿಲ್ಲ, ಒಂದು ಹೈ ಬಜೆಟನ್ನು ಖರ್ಚಾಗೈತ್ರಿ. ಸಿನಿಮಾದೊಂದು 1 ಕೋಟಿ ಮೇಲೆ ಹೋಗೈತ್ರಿ ಸರ್, 1 ಕೋಟಿ ಮೇಲೆ ಹೋಗೈತಿ. ಅದು ಇನ್ನೂ ಅಂತಂದ್ರೆ ಇನ್ನೂ ನಮ್ದು ರಿಲೀಸ್ ಆಯ್ತು, ಇದು ಕೆಲಸಗಳಿದಾವೆ, ಎಲ್ಲ ಅದಾವೆ. ಅಲ್ಲಿವರೆಗೂ ಹೇಳಕ್ ಬರಂಗಿಲ್ಲ. ಹಾಂ ಸರ್, ಪೋಸ್ಟರ್ಸ್ ಅದಾವೆ ಸರ್, ಪೋಸ್ಟರ್ಸ್ ಎಲ್ಲ ಅದಾವೆ. ಇವಾಗ ಇಲ್ರಿ ಸರ್, ಒಂದು ಫೋಟೋ ಪೇಪರ್ಸ್ ಎಲ್ಲ ಹಾಂ ಸರ್ ತಗೊಳ್ರಿ. ಓಕೆ. ನಾನು ಕೂಡ ಚಿಕ್ಕೋಡಿಯ ಒಂದು ಗ್ರಾಮ ರೀ, ಬೆಳಕೂಡ ಒಂದು ಪುಟ್ಟ ಗ್ರಾಮದೊಳಗೆ ಜನಿಸಿದವ. ಸೊ ಇಲ್ಲಿಂದ ಬೆಳಗಾವಿಗೆ ಹೋಗಿ ಬೆಳಗಾವಿನಿಗೆ ಒಂದು ನೆಲೆ ಕಂಡುಕೊಂಡಿದ್ದೀನಿ. ಇನ್ನು ಎಲ್ಲ ಊರೊಳಗೂ ನೆಲೆ ಕಂಡುಕೋಬೇಕು ಅನ್ನೋ ನನ್ನ ಆಸೆ ಐತಿ. ಎಲ್ಲರಿಗೂ ಚಿರಪರಿಚಿತರಾಗಬೇಕು ಅನ್ನೋ ಆಸೆ ಐತಿ. ದಯವಿಟ್ಟು ಈ ಸಿನಿಮಾ ನೋಡ್ರಿ, ಬೆಳೆಸ್ರಿ. ಜೈ ಕರ್ನಾಟಕ. ಓಕೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸುವಾರ್ಥ ಮಹಂತೇಶ್ ಅಂತ. ಸೊ ನಾನು ಬಂದ್ಬಿಟ್ಟು ಬೆಳಗಾವಿ ಅವಳು, ನಮ್ಮ ಉತ್ತರ ಕರ್ನಾಟಕ ಸೈಡಿನಾಗ. ಸೊ ನಾವು ಜೊತೆಯಾಗಿತ್ವಾಗಿ ಅಂತ ಮೂವಿ ಮಾಡೀವಿ. 3 ವರ್ಷದಿಂದ ಹೆವಿ ಸ್ಟ್ರಗಲ್ ಮಾಡಿ ಮೂವಿ ಮಾಡೀವಿ. ಸೊ ಆದಷ್ಟು ಬೇಗ ರಿಲೀಸ್ ಅದ ಸೆಪ್ಟೆಂಬರ್ 19ಗೆ ಎಲ್ಲ ಥಿಯೇಟ್ರ್ ಒಳಗೆ. ಇಡೀ ಕರ್ನಾಟಕದ ಆಲ್ಮೋಸ್ಟ್ ಕವರ್ ಮಾಡೋಕ್ಕೆ ಟ್ರೈ ಮಾಡತ್ತೀವಿ. ಸೊ ಎಲ್ಲರೂ ಹೋಗಿ ಥಿಯೇಟ್ರಿಗೆ ಮೂವಿ ನೋಡಿರಿ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅದ. ಸೊ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಹೋಗಿ ನೋಡೋಂಥ ಮೂವಿ. ಸೊ ಎಲ್ಲರೂ ಹೋಗಿ ಮೂವಿ ನೋಡಿರಿ. ಹೊಸ ಕಲಾವಿದರಿಗೆ ಮತ್ತು ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀವಿ. ಉತ್ತರ ಕರ್ನಾಟಕ ಸೈಡ್ ಅಂದರೆ ನಮ್ಮ ಸೈಡ್ ಪ್ರತಿಭೆಗಳು ಜಾಸ್ತಿ ಭಾಳ ಕಡಿಮೆ ನಾವು ಆಪರ್ಚುನಿಟಿ ಇರೋದು. ಸೊ ನಮ್ಮನ್ನು ಬೆಳೆಸ್ರಿ, ನಮ್ಮ ಸೈಡ್ ಜನನ ಬೆಳೆಸ್ರಿ ಅಂತ ಕೇಳ್ಕೊತೀನಿ. ಸೊ ಆದಷ್ಟು ಬೇಗ ಮೂವಿ ರಿಲೀಸ್ ಅದ, ಎಲ್ಲರೂ ಹೋಗಿ ಮೂವಿ ನೋಡಿರಿ, ನಮ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಂ ಸರ್, ಇದು ನನ್ನ ಮೊದಲನೇ ಸಿನಿಮಾ.